ವೆಂಕಟನಾಥಾರ್ಯ ಕವಿತಾರ್ಕಿಕ ಕೇಸರಿ ವೇದಾಂತಾಚಾರ್ಯवर्यो मे ಸನ್ನಿಧತ್ತಾಂ ಸದಾ ಹೃದಿ ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವముపాస్మే ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯ ಕಿಲ ಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ ನೌಮೀಡ್ಯತೆ ಭ್ರಮಭುಷೇ ತಡಿದಂಬರಾಯ ಕುಂಜಾವತಂಸ ಪರಿಪಿಂಚಲ ಸನ್ಮುಖಾಯ ವನ್ಯಸ್ರಜೇ ಕವಲವೇತ್ರ ವಿಷಾಣ ವೇಣು ಲಕ್ಷ್ಮಶ್ರಿಯೇ ಮೃದುಪದೇ ಪಶುಪಾಂಗಜಾಯ ವ್ಯಾಸಂ ವಸಿಷ್ಠನಪ್ತಾರಂ ಶಕ್ತೆ ಪೌತ್ರಮಕಲ್ಮಷಂ ಪರಾಶರಾತ್ಮಜಂ ವಂದೇ ಶುಕತಾತಂತಪೋನಿಧಿಂ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧೇ ವಾಸಿಷ್ಠಾಯ ನಮೋ ನಮಃ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಭಿನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಯಸ್ವಾನುಭಾವಮಖಿಲಶ್ರುತಿಸಾರಮೇಕಂ ಅಧ್ಯಾತ್ಮದೀಪಮತಿತಿತೀರ್ಷತಾಂ ತಮೋಂಧಂ ಸಂಸಾರಿಣಾಂ ಕರುಣಯಾಃ ಪುರಾಣಗುಹ್ಯಂ ತಂ ವ್ಯಾಸಸೂನುಮುಪಯಾಮಿ ಗುರುಂ ಮುನೀನಾಂ ನಿಗಮಕಲ್ಪತರೋರ್ಗಳಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾ ಭುವಿ ಭಾವುಕಾಃ ಕೃಷ್ಣಪ್ರಿಯಂ ಸಕಲಕಲ್ಮಷನಾಶನಂಚ ಮುಕ್ತ್ಯೇಕಹೇತುಮಿಹ ಭಕ್ತಿವಿಲಾಸಕಾರಿ ಸಂತಃ ಕಥಾನಕಮಿದಂ ಪಿಬತಾದರೇಣ ಲೋಕೆ ಹಿ ತೀರ್ಥ ಪರಿಶೀಲನ ಸೇವಯಾ ಕಿಂ ಸ್ವಪುರುಷಮಭಿವೀಕ್ಷ ಪಾಶಹಸ್ತಂ ವದತಿ ಯಮಃ ಕಿಲ ತಸ್ಯ ಕರ್ಣಮೂಲೆ ಪರಿಹರ ಭಗವತ್ಕಥಾಸು ಮತ್ತಾನ್ ಪ್ರಭುರಹಮನ್ನಿರ್ಣಾಂ ನ ವೈಷ್ಣವಾನಾಂ ಅಸಾರೇ ಸಂಸಾರೇ ವಿಷಯ ವಿಷಸಂಗಾಕುಲಧಿಯಃ ಕ್ಷಣಾರ್ಧಂ ಕ್ಷೇಮಾರ್ಥಂ ಪಿಬತ ಶುಗಕಥಾತುಲಸುಧಾಂ ಕಿಮರ್ಥಂ ವ್ಯರ್ಥಂ ಭೋಃ ವ್ರಜತ ಕುಪಥೇ ಕುತ್ಸಿತಕಥೆ ಪರೀಕ್ಷಿತ್ ಸಾಕ್ಷಿ ಯಶ್ರವಣಗತ ಮುಕ್ತ್ಯುಕ್ತಿಕಥನೇ ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚ ಅರ್ಥೇಷು ಅಭಿಜ್ಞಸ್ವರಾಟ್ ತೇನೇ ಬ್ರಹ್ಮಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃತಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ದಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಧರ್ಮಃ ಪ್ರೋಜ್ಜಿತಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಂ ಅತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರೋ ಸದ್ಯೋ ಹೃದ್ಯವರುಧ್ಯತೆ ತ್ರಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್. ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಭಗವದ್ಭಕ್ತರೇ, ತಮಗೆಲ್ಲ ಪ್ರಣಾಮಗಳು. ಈ ಹೊತ್ತು ಶಂಕರಾಚಾರ್ಯರ ಮತ್ತು ರಾಮಾನುಜಾಚಾರ್ಯರ ಜಯಂತಿ ಎಂಬ ವಿಷಯವನ್ನ ಕಾರ್ಯಕರ್ತರಾಗಲೇ ತಮಗೆ ಅರ್ಹಿದರು, ಶುಭಾಶಯಗಳನ್ನು ಹೇಳಿದರು. ನಾನು ಅದರ ಜೊತೆಗೆ ಸೇರಿಕೊಳ್ತಾ ಇದ್ದೇನೆ. ನಮ್ಮ ಹಿಂದೂ ಧರ್ಮದ ಭಾಗ್ಯ, ದೊಡ್ಡತನ ಅಂದರೆ ಇದರಲ್ಲಿ ಏನಾದರೂ ಗೊಂದಲಗಳು, ಬೇರೆಯವರಿಂದ ತೊಂದರೆಗಳು, ನಮ್ಮಲ್ಲಿಯೇ ಏನಾದರೂ ಒಂದು ಅಶಿಸ್ತು, ಒಂದು ಅನಾಚಾರ ಅಥವಾ ದುರ್ವಿಚಾರ ತೋರಿಕೊಂಡಾಗ ಅನೇಕ ಮಹನೀಯರು, ಭಗವದಂಶಭೂತರು, ವಿಭೂತಿ ಪುರುಷರು, ಅವತಾರ ಪುರುಷರು ತೋರಿಕೊಂಡು ಅಲ್ಲಲ್ಲಿ ಅದನ್ನು ಸರಿಮಾಡ್ತಾ ಬರ್ತಾ ಇದ್ದಾರೆ.
ಅಂಥ ಆಚಾರ್ಯರಲ್ಲಿ ಆದಿಶಂಕರಾಚಾರ್ಯರೊಬ್ಬರು, ರಾಮಾನುಜಾಚಾರ್ಯರೊಬ್ಬರು, ಮುಂದೆ ಮಧ್ವಾಚಾರ್ಯರು, ಆಮೇಲೆ ವಲ್ಲಭಾಚಾರ್ಯರು, ಅನೇಕ ಆಚಾರ್ಯರೆಲ್ಲ ದಯಮಾಡಿಸಿದರು. ವಿಶೇಷ ಅಂದರೆ ಶಂಕರ ರಾಮಾನುಜರಿಬ್ಬರ ಜಯಂತಿಗಳು ಸಾಮಾನ್ಯವಾಗಿ ಒಂದೇ ದಿವಸ ಬರುವುದು ಅಥವಾ ಒಂದು ದಿವಸ ಹಿಂದು ಮುಂದಾಗಿ ಬರುವುದು. ಪ್ರಸ್ಥಾನತ್ರಯಗಳಿಗೆಲ್ಲ ವ್ಯಾಖ್ಯಾನವನ್ನು ಮಾಡಿ ವೇದದ ಮೇಲೆ ನಿಂತಿರತಕ್ಕಂಥ ಭಾರತೀಯರ ನಂಬಿಕೆಗಳನ್ನು ದೃಢಪಡಿಸಿದರು. ಅವರವರ ಕಾಲ ಬೇರೆ, ಅವರವರು ಒತ್ತು ಕೊಟ್ಟು ಹೇಳಿರುವ ತತ್ವಗಳು, ಅಂಶಗಳು ಬೇರೆ ಬೇರೆ. ಅದು ಕಾಲ ದೇಶಕ್ಕೆ ಭಿನ್ನವಾಗಿರತಕ್ಕದ್ದೇ. ಲೋಕವೇ ಇಲ್ಲ, ಆತ್ಮವೇ ಇಲ್ಲ, ಪುಣ್ಯವಿಲ್ಲ, ಪಾಪವಿಲ್ಲ. ನಾಸ್ತಿಕರು ವಾದ ಮಾಡ್ತಿದ್ರು. ನಾಸ್ತಿಕರ ಗುಂಪಿಗೆ ಸೇರಿದ ಇನ್ನು ಕೆಲವರು ಪರಲೋಕವಿಲ್ಲ, ಪುಣ್ಯ ಪಾಪ ಮಾತ್ರ ಇದೆ, ಆದ್ರೆ ಆತ್ಮ ಇಲ್ಲ ಅಂದ್ರು. ಆತ್ಮ ಇಲ್ಲದೆ ಪುಣ್ಯ ಪಾಪ ಹೇಗೆ ಬರ್ತದೆ? ಕರ್ಮ ಯಾರ ತಲೆ ಕಟ್ತೀಯೇ ಎಂಬುದಾಗಿ ವೇದದಲ್ಲಿ ನಂಬಿಕೆ ಇಲ್ಲದೆ ಇರತಕ್ಕಂಥ ಬೌದ್ಧರನ್ನೆಲ್ಲ ನಿಗ್ರಹಿಸಿ ಶಂಕರಾಚಾರ್ಯರು ವೇದ ಪ್ರಾಮಾಣ್ಯ ಸ್ಥಾಪನೆ ಮಾಡಿದರು. ಆತ್ಮತತ್ವವನ್ನು ಎತ್ತಿ ಹಿಡಿದರು. ಅವತ್ತಿಗೆ ಅದು ಬೇಕಾದ ಹೊತ್ತು ಅವರ ಹತ್ರ ಮಾಡಲಿಲ್ಲ ಅಂದ್ರೆ ಇವತ್ತು ನಾವೆಲ್ಲ ಕೂತಿರ್ತಿರ್ಲಿಲ್ಲ. ಇಲ್ಲಿ ರಾಮಾಯಣ, ಭಾಗವತ, ಭಾರತ ಎಲ್ಲ ಆಮೇಲಿನ ಕೆಲಸ ಹೇಳುವುದು. ವೇದವೇ ಇಲ್ಲದೆ ಅದ್ರ ಮುಂದಿನ ಕೆಲಸ ಏನು? ಅದೇ ಪರಂಪರೆ ಇನ್ನು ಮುಂದೆ 200-300 ವರ್ಷದ ನಂತರ ಬಂದ ರಾಮಾನುಜಾಚಾರ್ಯರು ಇನ್ನೂ ಇತರ ದುರ್ಮತಗಳನ್ನೆಲ್ಲ ಖಂಡಿಸಿ ಭಗವಂತನನ್ನ ಎಲ್ಲರೂ ಹೊಂದಬಹುದು, ಎಲ್ಲ ಜಾತಿಯವರು ಹೊಂದಬಹುದು, ಅದಕ್ಕೆ ಸುಲಭವಾದ ಮಾರ್ಗ ಶರಣಾಗತಿ, ಪ್ರಪತ್ತಿ ಎನ್ನುವುದನ್ನು ತೋರಿಸಿಕೊಟ್ಟರು. ಸಮಾಜ ಸುಧಾರಣೆಯನ್ನು ಮಾಡಿದರು. ಇಂಥ ಮಹಾನುಭಾವರಿಗೆ ನಾವು ಕೃತಜ್ಞತೆ ಸಲ್ಲಿಸುವುದು ನಮ್ಮ ಆದ್ಯ ಕರ್ತವ್ಯ ಅಂತ ಪೀಠಿಗೆ ಹಾಕಿ ಮುಂದಕ್ಕೆ ಹೋಗ್ತಾ ಇದ್ದೇನೆ. ಮಹಾಭಾರತದಲ್ಲಿ ನಮ್ಮ ಶ್ರೀಕೃಷ್ಣ ಸ್ವಾಮಿ ವಹಿಸಿದ ಪಾತ್ರ ಅತ್ಯಮೋಘವಾದ ಪಾತ್ರ. ಒಂದು ಉಪನ್ಯಾಸ ತಿಳಿಸೋದಕ್ಕಾಗೋದಿಲ್ಲ, ಮೊದಲೇ ಹೇಳಿಬಿಡ್ತೇನೆ ನನ್ನ ಮಿತಿಗಳನ್ನು. ಭಾಗವತ ಹೇಳ್ತಾ ಇರುವಾಗ ಮಹಾಭಾರತ ಹೇಗೆ ಬಂತು ಅಂತ ನೀವು ಕೇಳಬೇಡಿ. ವೇದವ್ಯಾಸರು ಮೊದಲು ಮಹಾಭಾರತನೇ ಬರೆದರು. ಅದರಲ್ಲಿ ಕೃಷ್ಣ ಕಥೆ ಇದ್ದರೂ ಕೃಷ್ಣ ಕಥೆ ಅಷ್ಟು ಮುಖ್ಯ ಆಗದೆ ಧೃತರಾಷ್ಟ್ರನ ವೃತ್ತಾಂತ, ಗಾಂಧಾರಿ ವೃತ್ತಾಂತ, ಪಾಂಡು ಚರಿತ್ರೆ, ಕುಂತಿಪುತ್ರರ ಕಥೆಗಳು, ದುರ್ಯೋಧನಾದಿಗಳ ಕಥೆಗಳು, ಶಕುನೀಕರ್ಣರ ಆರ್ಭಟ ಅಬ್ಬರಗಳು, ಇವುಗಳಿಗೆ ತುಂಬ ಪ್ರಾಶಸ್ತ್ಯ ಸಿಕ್ಕು 18 ಅಕ್ಷೋಹಿಣಿ ಸೈನ್ಯ ಒಬ್ಬ ಮನುಷ್ಯನ ತಪ್ಪಿನಿಂದ ಸತ್ತು ಹೋದ ದುರಂತದ ಕಥೆಗೆ ಒತ್ತು ಹೆಚ್ಚಾಯಿತು. ಒಬ್ಬ ದುರ್ಯೋಧನೆಂಬ ಮೂರ್ಖನಿಂದ ಇಡೀ ಜಗತ್ತಿನಲ್ಲಿ 18 ಕೋಟಿ ವಿಧವೆಯರಾಗಿ ಹೋದರು. ಆ ಯುದ್ಧದಕ್ಕೆ ಪೂರ್ವದಲ್ಲಿ ಎಷ್ಟು ಅತ್ಯಾಚಾರಗಳನ್ನು ಮಾಡಿದ್ರು ಆಳುಗಳು. ಇದನ್ನು ಮಹಾಭಾರತ ಓದಿಯೇ ತಿಳ್ಕೋಬೇಕು ನೀವು. ಒಂದು ಜನಾಂಗ ಅಧಪಾತವನ್ನು ಹೊಂದುವುದಕ್ಕೆ ಎಲ್ಲರೂ ಕೂಡಿ ಸಂಕಲ್ಪ ಮಾಡಿ ನರಕಕ್ಕೆ ಹೋಗಬೇಕಂತಿಲ್ಲ. ಒಬ್ಬನ ತಪ್ಪಿನಿಂದ ಅನೇಕರು ಸಾಯ್ತಾರೆ. ನಮಗೆ ನಿಮಗೆ ಇವತ್ತು ಓಟ್ ಹಾಕುವ ಅಧಿಕಾರವಿದೆ, ನಾವಿದನ್ನು ತಿಳ್ಕೊಳ್ತಾ ಇಲ್ಲ. ರಾವಣನಿಗೆ ಮಾರೀಚ ಹೇಳ್ತಾನೆ, ಒಬ್ಬನ ತಪ್ಪಿನಿಂದ ಅನೇಕ ಊರುಗಳು ಸುಟ್ಟು ಹೋದವು, ಅನೇಕ ರಾಷ್ಟ್ರಗಳು ಹೋಗಿಬಿಟ್ಟವು. ರಾವಣ, ನಿನ್ನ ತಪ್ಪಿನಿಂದ ಲಂಕೆ ಹಾಳಾಗದೇ ಇರಲಿ, ಕೇಳಲಿಲ್ಲ. ದ್ವಾವಿಮೌ ಪುರುಷೌ ಮೂರ್ಖೌ. ವಿದುರ್ನೀತಿಯಲ್ಲಿ ವೇದವ್ಯಾಸರು ಒಂದು ಕಡೆ ಹೇಳ್ತಾರೆ, ಜಗತ್ತಲ್ಲಿ ಇತಿಹಾಸದಲ್ಲಿ ತುಂಬ ಪ್ರಸಿದ್ಧರಾದ ಕುಪ್ರಸಿದ್ಧರಾದ ಇಬ್ಬರು ಮೂರ್ಖರು ಉಂಟು. ಬಹಳ ಜನ ಇಲ್ವೇ ಅಂದ್ರೆ ಇವರಿಬ್ಬರಿಗಿಂತ ದೊಡ್ಡ ಮೂರ್ಖರು ಜಗತ್ತಿಲ್ಲ. ಯಾರವರು? ದುರ್ಯೋಧನ ದಶಾನನವು. ಒಬ್ಬ ದುರ್ಯೋಧನ, ಒಬ್ಬ ರಾವಣ. ಇಬ್ಬರಿಬ್ಬರು ಮಾಡಿದ ತಪ್ಪೇನು? ಗೋಗ್ರಹಂ ವನಭಂಗಂಚ ದೃಷ್ಟ್ವಾಪ್ಯೇತವು ವಿಮೋಹಿತವು. ದುರ್ಯೋಧನ ಗೋಗ್ರಹಣ, ಉತ್ತರ ಗೋಗ್ರಹವನ್ನು ನೋಡಿದ. ವಿರಾಟನ ಊರಿನಲ್ಲಿ ಇನ್ನೇನು ಪಾಂಡವರದ ಅಜ್ಞಾತವಾಸ ಮುಗೀತಾ ಇದ್ದಾಗ ಭೀಷ್ಮನೇನು, ದ್ರೋಣನೇನು, ಕರ್ಣನೇನು, ಕೃಪನೇನು, ಸೈಂಧವನೇನು ಇವರೆಲ್ಲ ಮುಂದೆ ಯುದ್ಧದಲ್ಲಿಯೂ ಭಾಗವಹಿಸಿದರು. ಅವರೆಲ್ಲ ಇದ್ದರು. ಕೌರವರ ಸಮಸ್ತ ಸೇನೆಯೂ ಬಂದಿತ್ತು. ಅಷ್ಟೊಬ್ಬರನ್ನ ಎಲ್ಲರನ್ನ ಒಬ್ಬನೇ ಅರ್ಜುನ ನಿಗ್ರಹಿಸಿ, ಒಬ್ಬರ ಮೈ ಮೇಲೆ ಒಂದು ಚೂರು ಬಟ್ಟೆ ಇಲ್ಲದಂತೆ ಒಡವೆಗಳನ್ನೆಲ್ಲ ಕದ್ದು, ಗಂಟುಗಳನ್ನೆಲ್ಲ ಕದ್ದು, ಉತ್ತರನ ಕೈ ಕೊಟ್ಟು ತಗೊಂಡೋಗಿ ಕೊಡು ನಿನ್ ತಂಗಿಗೆ ಅಂತ ಸಂಮೋಹನಾಸ್ತ್ರ ಬಿಟ್ಟು ಒಬ್ಬ ಅರ್ಜುನ ಸೋಲಿಸಿದ್ದನ್ನು ನೋಡಿಯೂ ಮತ್ತೆ ಅದೇ ಅರ್ಜುನನ ಜೊತೆಯಲ್ಲಿ ಭೀಮನ್ ಜೊತೆಯಲ್ಲಿ ಯುದ್ಧ ಮಾಡಬೇಕು ಅಂತ ತಿರುಗಿ ದಂಡು ಕಟ್ಕೊಂಡು ಬಂದಲ್ಲ, ಆ ದುರ್ಯೋಧನಿಗಿಂತ ಮೂರ್ಖ ಉಂಟೆ. ಗೋಗ್ರಹಂ ವನಭಂಗಂಚ. ವನಭಂಗ. ಒಬ್ಬ ಹನುಮಂತ ರಾಮದೂತನಾಗಿ ಲಂಕೆಗೆ ಬಂದು ಸೇರಿದವನು. ಏನು ಆಯುಧ ತಂದಿರಲಿಲ್ಲ, ಬೆಂಕಿ ಪೆಟ್ಟಿಗೆ ತಂದಿರಲಿಲ್ಲ, ಮತ್ತೊಂದು ತಂದಿರಲಿಲ್ಲ.
ಅವನ ಬಾಲಕ್ಕೆ ಇವರು ಅಹಂಕಾರದಿಂದ ಇಟ್ಟ ಶಿಕ್ಷೆ ರೂಪದ ಅಗ್ನಿಯನ್ನೇ ಉಪಯೋಗಿಸಿಕೊಂಡು ಇಡೀ ಊರನ್ನು ಸುಟ್ಟು ಹೋದ. ಕಣ್ಣಿಂದ ನೋಡಿದ್ದಾನೆ ರಾವಣ, ಅವನ ಮನೆಯೂ ಸುಟ್ಟಿದೆ. ಅಷ್ಟನ್ನು ನೋಡಿಯೂ ತಿರುಗಿ ಕಾಲು ಕೆರ್ಕೊಂಡು ರಾಮನ ಜೊತೆಗೆ ಯುದ್ಧ ಬಂದರಲ್ಲ, ಅವನಿಗಿಂತ ಮೂರ್ಖ ಉಂಟೆ? ಅವನಿಗಿಂತ ಮೂರ್ಖರಿದ್ದಾರೆ ನಮ್ಮ ಭಾರತದಲ್ಲಿ ಇವತ್ತು. ದೇಶದ್ರೋಹಿಗಳನ್ನ ದೇಶಪ್ರೇಮಿಗಳು ಅಂತ ಕರೀತಾ, ದೇಶಪ್ರೇಮಿಗಳನ್ನ ದೇಶದ್ರೋಹಿಗಳು ಅಂತ ಕರೀತಾ, ಮುಗಿಯದೇ ಇರತಕ್ಕಂಥ ರಾಷ್ಟ್ರ ವಿಭಜನೆಯ ಕಾರ್ಯವನ್ನ 47 ಶುರುವಾದರೆ ಇನ್ನೂ ಹರಿಯೋ ಕೆಲಸ. ಒಂದೊಂದು ಊರಲ್ಲಿ, ಒಂದೊಂದು ಮನೆಯಲ್ಲಿ, ಒಂದೊಂದು ಬೀದಿಯಲ್ಲಿ ಕಮ್ಯುನಲ್ ಕ್ಲಾಶಸ್, ಕೋಮು ಜಗಳವನ್ನು ಹಚ್ಚುತ್ತಾ ಇರುವಂತಹ ದುಷ್ಟ ಜನ ತಮ್ಮನ್ನು ತಾವು ದೇಶದ್ರೋಹಿ ಅಂತ ಗುರುತು ಮಾಡಿಕೊಳ್ಳದೆ ಎಲ್ಲರೂ ಒಟ್ಟಾಗಿ ಬಾಳ್ಬೇಕು, ಸಹನೆ ಇರಬೇಕು, ಸಹಬಾಳ್ವೆ ಇರಬೇಕು ಅಂತ ಕೇಳುವ ನಮ್ಮ ಧರ್ಮೀಯರನ್ನೇ ಇವರು ಕಮ್ಯುನಲ್ ಅಂತ ಹೇಳುವ ಕಾಲ ಇದು. ದುರ್ಯೋಧನನ ಕಾಲಕ್ಕಿಂತ ವಿಷಮವಾದ ಕಾಲ. ಅದನ್ನು ಪತ್ರಿಕೆ ಅವರು ಪ್ರಚಾರ ಮಾಡ್ತಾರೆ, ಹೇಳ್ತಾರೆ, ಮಾಡ್ತಾರೆ. ಕಣ್ಣೆದುರಿಗಿರೋದು ಯಾವುದು ನಿಮಗೆ ಗೊತ್ತಾಗ್ತಿಲ್ಲ. ಪಾಕಿಸ್ತಾನ ಆಕ್ರಮಣ ಮಾಡಿತು ಕಾಶ್ಮೀರವನ್ನ, 55 ವರ್ಷ ಆಗ್ತಾ ಬಂತು. ಅಮೆರಿಕಾದವರು ಅಥವಾ ವಿಶ್ವ ಸಂಸ್ಥೆಯವರು ಅಗ್ರೆಸರ್ ಯಾರು, ಅಗ್ರೆಷನ್ ಅಂದ್ರೆ ಏನು ಇನ್ನೂ ತೀರ್ಮಾನ ಕೊಟ್ಟಿಲ್ಲ. ಈ ಡಿಕ್ಷನರಿಯಲ್ಲಿ ಹುಡುಗರಿಗೂ ತಿಳಿಯೋ ಶಬ್ದ. ಆಕ್ರಮಣ ಮಾಡುವುದಂದ್ರೆ ಏನು, ಅಗ್ರೆಸರ್ ಯಾಕೆದು ಅನುಕೂಲ ರಾಜಕೀಯದ ಒಂದು ಸಿಂಧು. ತಮಗೆ ಯಾವುದು ಅನುಕೂಲ ಅದನ್ನೇ ಮಾಡುವುದು ಮೂರ್ಖತನ. ಆ ಮೂರ್ಖತ ಅವರು ಹಾಳಾಗ್ತಾರೆ, ಇತರರು ಹಾಳಾಗ್ತಾರೆ. ರಾಜನೀತಿಯಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕೀಯ ಇರಬಾರದು. ಅರ್ಥ ಮಾಡಿಕೊಳ್ಳಿ. ಧರ್ಮ ಹೇಳು ರಾಜಕೀಯ ಮಾಡಕ್ಕೆ ಹೋಗಬಾರದು. ಆದರೆ ರಾಜಕೀಯ ನಡೆಸುವವರಿಗೆ ಧರ್ಮ ಪ್ರಜ್ಞೆ ಇರಬೇಕು. ಕೊಳೆಯಲ್ಲಿ, ಕೆಸರಿನಲ್ಲಿ, ಕೊಚ್ಚೆಯಲ್ಲಿ ಇಳಿದವನು ತನ್ನ ಮೈ ಕೆಸರಾಗುವುದು, ಕೊಚ್ಚೆ ಆಗುವುದು ಖಂಡಿತ. ಆದರೆ ಅದು ಕೊಚ್ಚೆ ಆಗತ್ತೆ ಅನ್ನೋ ತಿಳುವಳಿಕೆ ದಡದ ಮೇಲಿದ್ದವನಿಗೆ, ಚರಂಡಿ ಮೇಲಿದ್ದವನು ಗೊತ್ತಾಗಿರಬೇಕು. ಅದನ್ನು ಅವನು ಹೇಳಬೇಕು. ಹೇಳುವರೆಲ್ಲರ ಬಾಯಿ ಕಟ್ಟಿ ಹೋಗಿಬಿಟ್ಟಿದೆ. ಮಹಾಭಾರತದ ಕಾಲವೇ ಮತ್ತೆ ಬರ್ತಾ ಇದೆ. ಮತ್ತೆ ಯುದ್ಧ ಆಗ್ತದೆ, 3ನೇ ಮಹಾಯುದ್ಧ ಆಗ್ತದೆ. ವಿಶ್ವಸಂಸ್ಥೆ ಅಂತ ಒಂದು ಸಂಸ್ಥೆ ಮಾಡಿಕೊಂಡು ಅದನ್ನು ಮೂಲೆ ಗುಂಪು ಮಾಡಿ ಇತರ ಎಲ್ಲರ ತಲೆ ಮೇಲೆ ಕಾಲನ್ನಿಟ್ಟು ಒಂದು ಅಮೆರಿಕೆ ಅಂತಹ ಪುಂಡ ರಾಷ್ಟ್ರ ನಮ್ಮ ಕಣ್ಣೆದುರಿಗೆ 3-4 ವರ್ಷದಲ್ಲಿ 2 ರಾಷ್ಟ್ರಗಳನ್ನು, ಸಾರ್ವಭೌಮ ಸರ್ಕಾರಗಳನ್ನು ಹಾಳು ಮಾಡಿತು. ಒಂದು ಆಫ್ಘಾನಿಸ್ತಾನ, ಒಂದು ಇರಾಕು. ನಾಳೆ ಭಾರತದ ಮೇಲೆಯೂ ಮಾಡಬಹುದು. ನಮ್ಮ ರಕ್ಷಣಾ ಮಂತ್ರಿ ಹೇಳಿದ್ರು, ನೀವೇ ಪಾಕಿಸ್ತಾನದವ್ರ ಮೇಲೆ ತೊಂದರೆ ಮಾಡಿದ್ದೀರಿ ಅಂತ ನಮ್ಮ ಮೇಲೆ ಬಾಂಬ್ ಹಾಕಿದ್ರೆ ಅವ್ರನ್ನ ತಡೆಯೋರು ಯಾರು ಯೋಚನೆ ಮಾಡಿ. ದುರ್ಯೋಧನ ರಾಜ್ಯ ಇದು. ಆದ್ದರಿಂದ ನಿನ್ನೆ ಉಪನ್ಯಾಸ ಏನು ಹೇಳಿದೆ, ಪೂರ್ತಿ ಮಹಾಭಾರತ ರಾಜಕಾರಣವನ್ನು ಆಧರಿಸಿ ಅದನ್ನೇ ಮುಂದುವರಿಸಿ ಇವತ್ತು ಹೇಳಬೇಕಾಗಿದೆ. ಶಿಶುಪಾಲನ ಬಗೆಗೆ ಇನ್ನೂ ಹೇಳಬೇಕು ಅಂತ ಹೇಳಿದೆ. ಅದು ಹಿಂದೆ ಹೇಳಿದ್ದನ್ನೇ ಮತ್ತೆ ಎಳೆ ಎತ್ತುಕೊಳ್ತೇನೆ. ಪಳಂ ಪಹೈವನ್ ಆಳ್ವಾರು ಹೇಳಿದ್ರು, ಪಳಂ ಹಳೇ ಹಗೆ, ಇವನು ಹೊಸ ಹಗೆ ಅಲ್ಲ, 3 ಜನ್ಮದ ಹಗೆ. ಸನಕ ಸನಂದನಾದಿಗಳಿಗೆ ಅಪಚಾರ ಮಾಡಿದಂತಹ ಜಯ ವಿಜಯರು ಮುನಿಶಾಪದಿಂದ ಮೊದಲನೇ ಜನ್ಮದಲ್ಲಿ ಹಿರಣ್ಯಾಕ್ಷ ಹಿರಣ್ಯಕಶಿಪಗಳಾಗಿ ಹುಟ್ಟಿ ಭಗವಂತನ ಕೈಲಿ ವರಾಹಾವತಾರದಲ್ಲಿ, ನರಸಿಂಹಾವತಾರದಲ್ಲಿ ಸೋತರು. ಅದಕ್ಕಿಂತ ಕ್ರೂರ ಜನ್ಮವನ್ನು ಮುಂದಿನ ಜನ್ಮದಲ್ಲಿ ಎತ್ತಿ ರಾವಣ ಕುಂಭಕರ್ಣರಾಗಿ ಭಗವತ್ ಪತ್ನಿಯನ್ನೇ ತನಗೆ ಪತ್ನಿಯಾಗಬೇಕು ಎಂಬುದಾಗಿ ಬಯಸಿದ ರಾವಣನ ಕ್ರೂರತನ, ಅವನ ಮೈಯಲ್ಲಿರುವ ತಿಮಿರು, ಅವನ ತಾಮಸ ರಾಜಸ ಬುದ್ಧಿ ಎಷ್ಟರ ಮಟ್ಟಿಗಿರಬೇಕು ನೋಡಿ. ದೇವಸ್ಥಾನದಲ್ಲಿ ಅಮ್ಮನವರನ್ನು ನೋಡ್ತೇವೆ. ಇವತ್ತು ಕಳ್ಳ ಕೂಡ ಅಮ್ಮನವರನ್ನು ನೋಡಿ ನನ್ನ ಹೆಂಡತಿ ಆಗಬೇಕು ಅಂತ ಬಯಸೋದಿಲ್ಲ. ಒಡವೆ ಕದ್ಕೊಂಡು ಹೋಗ್ಬೋದು, ವಸ್ತ್ರ ಕದ್ಕೊಂಡು ಹೋಗ್ಬೋದು. ದೇವಸ್ಥಾನದಲ್ಲಿ ಭವ್ಯವಾಗಿರ್ತಕ್ಕ ಅಮ್ಮನವರ ಮೂರ್ತಿಯನ್ನು ನೋಡಿದ್ರೆ ನೀನು ನನ್ನ ಹೆಂಡತಿ ಆಗ್ತೀಯ ಅಂತ ಇವತ್ತು ಯಾವ ಪಾಪಿಯೂ ಕೇಳೋದಿಲ್ಲ. ಅಂತಹ ಬುದ್ಧಿ ರಾವಣನಿಗೆ ಬಂತು, ಗುರುಗಳಿಗೆ ಅಪಚಾರ ಮಾಡಿದ್ರಿಂದ. ಕುಂಭಕರ್ಣನಿಗೆ ಅದಕ್ಕಿಂತ ಘೋರವಾದ ಜನ್ಮ, ಕಲ್ಲಿನಂತಹ ಜನ್ಮ. ಮಲಗಿದ್ರೂ ಅವನಿಗೆ ನಿದ್ದೆ ನಿದ್ದೆ ನಿದ್ದೆ, ಅದಕ್ಕಿಂತ ಭೋಗವಿಲ್ಲ ಅನ್ನುವಂಥವು. ನೋಡಿ, ರಾವಣನ ನೋಡಿದ್ರೆ ಕುಂಭಕರ್ಣನೇ ವಾಸಿ ಅಂತ ಕಾಣುತ್ತೆ. ಯಾವುದಕ್ಕಿಂತ ಯಾವುದು ಕ್ರೂರಯೋ. ಮನುಷ್ಯ ಬದುಕಿರುವವನು ಸತ್ತ ಪದಾರ್ಥದಂತೆ ಇರುವುದಕ್ಕಿಂತ ಕ್ರೂರ ಜನ್ಮ ಬೇಕೆ ಯೋಚನೆ ಮಾಡಿಕೊಳ್ಳಿ. ಜ್ಞಾನವಿಲ್ಲದೆ ಕಲ್ಲಿನಂತೆ, ಪಶುವಾಗಿದ್ರೂ ಪರವಾಗಿಲ್ಲ, ಗಿಡಮರವಾಗಿದ್ರೂ ಪರವಾಗಿಲ್ಲ, ಜ್ಞಾನವಿದ್ದ ಪದಾರ್ಥ ಜ್ಞಾನವಿಲ್ಲದ ಅಚೇತನದಂತೆ ಬಿದ್ದಿರುವ ಸ್ಥಿತಿ ಕುಂಭಕರ್ಣನ ಸ್ಥಿತಿ. ಇದು 2ನೇ ಜನ್ಮ. 3ನೇದು ಅದಕ್ಕಿಂತ ಹೆಚ್ಚು ಕ್ರೂರವಾದದ್ದು. ಭಗವಂತ ಅವತಾರ ಮಾಡಿ ಕೃಷ್ಣಾವತಾರದಲ್ಲಿ ಲೋಕಮೋಹ ಕಲೀಲಗಳನ್ನು ಮಾಡಿದ. ಆ ಕಾಲದಲ್ಲಿ ಬದುಕಿಯೂ ಅವನನ್ನು ಕೊಂಡಾಡದೇ ಇದ್ದವರು, ಕಾಣದೇ ಇದ್ದವರನ್ನು ಪಾಪಿಗಳು ಅಂತ ಹೇಳಬೇಕು. ಅವನು ಯಾವುದಾದರೂ ಒಂದು ಗುಣಕ್ಕೆ ಮನಸೋತಿದ್ರೂ ಸಾಕಾಗಿತ್ತು ಮನುಷ್ಯರ ಉದ್ಧಾರಕ್ಕೆ. ವಿದುರನಂಥವರು, ಅಕ್ರೂರನಂಥವರು,
ಆ ಗುಣ ಸಮುದ್ರವನ್ನ, ಅಮೃತ ಸಾಗರವನ್ನ ಪಾನ ಮಾಡಿ 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 ಜೀವನ ತುಂಬಾ ಸಣ್ಣದು ಅಂತ ಅಂದ್ಕೊಂಡ್ಬಿಟ್ರು. ಉದ್ಧವ ರಾಜಕೀಯಕ್ಕೆ ಸಿದ್ಧವಾಗಿ ಬೃಹಸ್ಪತಿಯಲ್ಲಿ ನೀತಿಶಾಸ್ತ್ರ ಕಲಿತವನು ಅದಕ್ಕೆ ತರ್ಪಣ ಕೊಟ್ಟು ಕೃಷ್ಣನ ಭಕ್ತನಾಗಿಯೇ ನಿಂತು ಬಿಟ್ಟ. ರಾಜಕಾರಣಕ್ಕೆ ಬರಲಿಲ್ಲ ಅವನು. ನಾವಿವತ್ತು ಕೃಷ್ಣಾವತಾರದ ಕಾಲದಲ್ಲಿಲ್ಲ, ಕೊರತೆ ಪಡ್ತೇವೆ. ಆದರೆ ಭಾಗವತ ಕೇಳೋ ಭಾಗ್ಯ ಬಂತಲ್ಲ ಅಂತ ಸಂತೋಷ ಪಡ್ತೇವೆ. ನಿನ್ನೆ ಮೊನ್ನೆ ಹೇಳಿದ್ರು ಕಾರ್ಯಕರ್ತರು, ಇನ್ನೂ ಕೆಲವರು ಮುಗಿದೋಗ್ತದಲ್ಲ ಅಂತ. ನೋಡಿ, ಅದು ಗುರುದಕ್ಷಿಣೆ. ಸದ್ಯ ಮುಗಿಯಿತಲ್ಲ ಅಂತ ಹೇಳಿಲ್ವಲ್ಲ. ಅಯ್ಯೋ ಮುಗಿದೋಗ್ತದಲ್ಲ ಅಂತಂದ್ರೆ ಇನ್ನೂ ಕೇಳಬೇಕಾಗಿತ್ತು ಅನ್ನುವ ತೃಷೆ ನಿಮ್ಮಲ್ಲಿ ಉಂಟಾದರೆ ಈ ಪ್ರವಚನ ನಡೆದದ್ದು ಬಹಳ ಸಾರ್ಥಕ. ಆದರೆ ನೀವಿನ್ನೂ 10 ವರ್ಷ ಕೊಟ್ಟರು ನಿಮಗಿದೇ ಅನುಭವ ಆಗುತ್ತೆ. ಪ್ರತಿನಿತ್ಯವೂ ಅನಿಸುತ್ತೆ ಮುಗಿದೋಯ್ತಲ್ಲ ಅಂತ. ನಾ ಹೇಳಿದ್ರಿಂದ ಅಲ್ಲ, ಆ ಗುಣ ಹಾಗಿರೋದ್ರಿಂದ. ಗುಣಸಾಗರನಾದ ಭಗವಂತನ ಸಮಕಾಲದಲ್ಲೇ ಇದ್ದು ಕಣ್ಣಿಂದ ನೋಡುವ ಭಾಗ್ಯವನ್ನ ಕಳ್ಕೊಂಡವರು ಎಷ್ಟು ಜನ. ಕಣ್ಣಿಂದ ನೋಡಿಯೂ ಗುಣಗಳನ್ನು ಆಸ್ವಾದನೆ ಮಾಡದೆ ದ್ವೇಷವನ್ನ ಮಾಡುವ ಸ್ಥಿತಿಗೆ ಮುಟ್ಟಿಬಿಟ್ಟ ಶಿಶುಪಾಲ. ಅವನ ವಾಕ್ಯಗಳನ್ನು ಓದಿದ್ರೆ ಪಾಪ ಬರುತ್ತೆ. ಮಹಾಭಾರತದಲ್ಲಿ ಬಹಳ ದೊಡ್ಡ ಅಧ್ಯಾಯ. ಕುಮಾರವ್ಯಾಸ ತುಂಬಾ ರಂಜನೆಯಿಂದ ಬರೆದಿದ್ದಾನೆ. ಆದರೆ ವೇದವ್ಯಾಸರು ಭಗವನ್ ನಿಂದೇ ರೂಪದ ಆ ಮಾತುಗಳನ್ನು ದೊಡ್ಡದು ಮಾಡಬಾರದು ಎಂಬುದಾಗಿ ಶ್ರೀಮದ್ ಭಾಗವತದಲ್ಲಿ ಈ ಶಿಶುಪಾಲ ವೃತ್ತಾಂತ, ಜರಾಸಂಧ ವೃತ್ತಾಂತ ಮತ್ತು ಮಹಾಭಾರತದ ಯುದ್ಧ ಪ್ರಸ್ತಾಪ ಇದನ್ನು ತೀರ ಸಂಕ್ಷೇಪ ಮಾಡಿ ಶ್ರೀಕೃಷ್ಣ ಭಗವದ್ಗೀತೆಯನ್ನು ಉಪದೇಶ ಮಾಡಿದ ಭಾಗವನ್ನು ಕೂಡ ಮೊಟಕುಗೊಳಿಸಿ ಮುಂದೆ ಭೂರಿಶ್ರವಸ್ಸು, ಸೈಂಧವ, ಕರ್ಣ ಇವರ ವಧೆಯನ್ನೆಲ್ಲ ಅಲ್ಲಿ ನೋಡಿಕೊಳ್ಳಿ, ಮತ್ತೆ ಇಲ್ಲಿ ಹೇಳೋದಿಲ್ಲ, ಶಾಂತಿ ಕೊಡುವ ಗ್ರಂಥ ಅಂತ ಬಿಟ್ಟುಬಿಟ್ಟಿದ್ದಾರೆ. ಆದರೆ 1 ತಿಂಗಳು ಇಲ್ಲಿ ತಮಗೆ ಕೃಷ್ಣ ಚರಿತ್ರೆಯನ್ನು ಅರುಹುವ ಕ್ರಮದಲ್ಲಿ ಯೋಜಿತವಾಗಿರ್ತಕ್ಕಂತಹ ಉಪನ್ಯಾಸ ಮಾಲಿಕೆಯಲ್ಲಿ ಕೃಷ್ಣನ ಅಮೋಘ ಚರಿತ್ರೆಯನ್ನು ಹೇಳುವ ಘಟ್ಟದಲ್ಲಿ ಮುಖ್ಯವಾದಂತಹ ಈ ಸಾರಥ್ಯ, ಅರ್ಜುನನಿಗೆ ಸಾರಥ್ಯ ಮಾಡಿದ್ದು, ಪಾಂಡವರಿಗೆ ದೂತನಾಗಿ ಹೋಗಿದ್ದು, ಅತ್ಯಮೂಲ್ಯವಾದ ಗೀತಾವಾಣಿಯಿಂದ ಸಮಸ್ತ ಉಪನಿಷತ್ ಸಾರವನ್ನ ಅನುಗ್ರಹ ಮಾಡಿದ್ದು, ಇದನ್ನು ಹೇಳಿದ್ರೆ ಈ ಉಪನ್ಯಾಸ ಮಾಲಿಕೆ ಕೊರತೆಯಾಗುತ್ತೆ ಅನ್ನೋ ದೃಷ್ಟಿಯಿಂದ ಮಹಾಭಾರತದಿಂದ ಎರವಲನ್ನು ಪಡೆದುಕೊಂಡು ಇವತ್ತು ತಮಗೆ ಗೀತಾ ಸಾರವನ್ನ ಹೇಳುವ ಸಂಕಲ್ಪ ಮಾಡಿಕೊಂಡಿದ್ದೇನೆ. ಮತ್ತು ಮಹಾಭಾರತದಲ್ಲಿ ಕೃಷ್ಣ ಅನುಸರಿಸಿದ ತಂತ್ರಗಳು, ಇವುಗಳ ಬಗ್ಗೆ ಅನೇಕರಿಗೆ ಇವತ್ತು ಪಾಮರರ ಮಾತುಗಳಿಂದ, ಅಪಪ್ರಚಾರಗಳಿಂದ ಗೊಂದಲ ಆಗಿರಬಹುದಾಗಿದ್ದರೆ ಅದನ್ನು ಸರಿಪಡಿಸೋ ದೃಷ್ಟಿಯಿಂದ ಒಂದಷ್ಟು ವಿವರಣೆಯನ್ನು ಕೊಡ್ತೇನೆ. ಹೆಚ್ಚು ವಿವರವನ್ನು ಬರೆಸೋರು 2 ಪುಸ್ತಕ ನೋಡಬೇಕು. ನಾನು ಬರೆದಿದ್ದ 2 ಪುಸ್ತಕ, ಒಂದು ಇಲ್ಲಿ ಸಿಗ್ತದೆ. ನಿಮ್ಮಲ್ಲಿ ಅನೇಕರಿಗೆ ಆ ಪುಸ್ತಕದ ಬಡೆಗೆ ಗಮನ ಹರಿದಿಲ್ಲ ಅಂತ ಪುಸ್ತಕ ಮಾರುವವರು ನನ್ನ ಗಮನಕ್ಕೆ ತಂದರು. ಗೀತಾರ್ಥ ರತ್ನನಿಧಿ ಅಂತ ಒಂದು ಪುಸ್ತಕ ಬರೆದಿದ್ದೇನೆ. ಅದರ 7 ಮೊದಲನೇ ಅಧ್ಯಾಯಗಳನ್ನು ತಾವು ಓದಿಬಿಟ್ರೆ ಗೀತೆಯ ಬಗೆಗೆ ಇರತಕ್ಕಂತಹ ತಪ್ಪು ಕಲ್ಪನೆಗಳು, ಅಲ್ಲಿ ಏನೇನು ವಿಷಯ ಮಂಡನೆ ಆಗಿದೆ ಅನ್ನೋದರ ಒಂದು ಸೂಕ್ಷ್ಮ ಅವಲೋಕನ ತಮಗೆ ಗೊತ್ತಾಗುತ್ತೆ. ಬರೀ 40 ರೂಪಾಯಿ ಇದೆ, ಅವ್ರು ಕಮ್ಮಿ ಬೆಲೆ ಕೊಡ್ತಾರೋ ಏನೋ ಗೊತ್ತಿಲ್ಲ. ದೊಡ್ಡ ಪುಸ್ತಕ, ದಯವಿಟ್ಟು ಅದನ್ನ ಓದಿ ನೋಡಬೇಕು. ಪ್ರತಿಯೊಬ್ಬರು ಮನೆಯಲ್ಲಿರಬೇಕು, ಮಕ್ಕಳು ಚೆನ್ನಾಗಿ ಓದಬೇಕು, ಯುವಕರು ಅದನ್ನು ಓದಿಕೊಡು. ಗೀತಾರ್ಥ ರತ್ನನಿಧಿ 2ನೇ ಪುಸ್ತಕ ನಾನಿಲ್ಲಿ ತರೋಕ್ಕಾಗಿಲ್ಲ, ಬರೀ ಹೆಸರು ಹೇಳ್ತೇನೆ. ಆ ಪುಸ್ತಕ ನನ್ನ ಸ್ವಂತ ಪ್ರಕಟಣೆಯಲ್ಲ. ಬೆಳಗಾಂ ಹಿಂದವಾಡಿಯಲ್ಲಿ ಗುರುದೇವ್ ರಾನಡೆ ಮಂದಿರ್ ಅಕಾಡೆಮಿ ಆಫ್ ಕಂಪ್ಯಾರಿಟಿವ್ ರಿಲಿಜನ್ಸ್ ಅಂತ ಒಂದು ಸಂಸ್ಥೆ, ಈಗ 10-12 ವರ್ಷಗಳ ಹಿಂದೆ ಆ ರಾನಡೆಯವರ ಒಂದು ಉತ್ಸವ, ರಾನಡೆ ಮೆಮೋರಿಯಲ್ ಲೆಕ್ಚರ್ಸ್ ಸಂದರ್ಭದಲ್ಲಿ ನನ್ನನ್ನು 5 ಉಪನ್ಯಾಸ ಕೊಡುವುದಕ್ಕೆ ಕರೆದಿದ್ದರು. ಇಂಗ್ಲಿಷ್ ಭಾಷೆಯಲ್ಲಿ ಉಪನ್ಯಾಸಗಳನ್ನು ಕೊಟ್ಟೆ. ದಿ ರೋಲ್ ಆಫ್ ಕೃಷ್ಣ ಇನ್ ಮಹಾಭಾರತ ವಾರ್, ಆ ಪುಸ್ತಕದ ಹೆಸರು. ದಿ ರೋಲ್ ಆಫ್ ಕೃಷ್ಣ ಇನ್ ಮಹಾಭಾರತ ವಾರ್, ಮಹಾಭಾರತ ಯುದ್ಧದಲ್ಲಿ ಕೃಷ್ಣ ವಹಿಸಿದ ಪಾತ್ರ ಎಂಬುದು ಉಪನ್ಯಾಸದ ಶೀರ್ಷಿಕೆ. ಆ ಪುಸ್ತಕಕ್ಕೆ 25 ರೂಪಾಯಿ ಬೆಲೆ ಇತ್ತು ಮುಂಚೆ. ಆಮೇಲೆ ಅದನ್ನು 45 ಅಂತ ಅವರು ತಿದ್ದಿದ್ದಾರೆ, ನಾನು ತಿದ್ದಿಲ್ಲ. ಆಮೇಲೆ ಹೋಗಿ ಜಗಳ ಮಾಡಿಬಿಡಿ ಅವ್ರ ಜೊತೆಯಲ್ಲಿ. ಇದ್ದದನ್ನು ಹೇಳಿದ್ದೇನೆ. ಅದು 5 ಉಪನ್ಯಾಸ. ಐ ಡೆಲಿವರ್ಡ್ 5 ಲೆಕ್ಚರ್ಸ್. ಒಬ್ಬರು ಹೈಕೋರ್ಟ್ ಜಡ್ಜರು ಅಧ್ಯಕ್ಷತೆ ವಹಿಸಿದ್ರು. ಅದರಲ್ಲಿ ಕೃಷ್ಣ ಆಸ್ ಯೋಗಿ, ಕೃಷ್ಣ ಆಸ್ ಪೀಸ್ ಮೇಕರ್, ಕೃಷ್ಣ ಆಸ್ ಫಿಲಾಸಫರ್ ಇತ್ಯಾದಿ 5 ಶೀರ್ಷಿಕೆಗಳನ್ನು ಇಟ್ಕೊಂಡು 5 ಉಪನ್ಯಾಸಗಳನ್ನು ಮಂಡನೆ ಮಾಡಿದ್ದಿದೆ. ಅದಲ್ಲದೆ ನಮ್ಮ ವೇದ ಸಂಸ್ಕೃತಿ ಪರಿಚಯದ ಅನೇಕ ಪ್ರತಿಗಳು ಇಲ್ಲಿ ಮಾರಾಟವಾಗಿದೆ. ಯಾರೋ ಹೊಸಬರು ಬಂದಿದ್ದಾರೆ, ಅವರಿಗೆ ಈ ಕಡೆ ತಿಳಿದಿಯೋ ಎಲ್ಲೋ ವಿಷಯ ಹೇಳಿ ಅಂತ ಕೆಲವರು ಕೇಳಿದ್ರಿಂದ ಹೇಳಿದ್ದೇನೆ. ಅದನ್ನು ತಾವು ಓದಿ ನೋಡಬೇಕು. ರಾಮಚಂದ್ರ ಸ್ವಾಮಿಯ ಗುಣಗಳನ್ನು ಕುರಿತು ರಾಮಾಯಣ ಸಾಹಸ್ರಿ ಅಂತ 5 ಸಂಪುಟ ಬರೆದಿದ್ದೇನೆ.
ಬರೇ ₹100 5 ಪುಸ್ತಕ ಸಿಕ್ಕುತ್ತೆ. ಅದನ್ನು ತಾವು ಓದಿ ನೋಡಬೇಕು. ನಾನು ಬರೆದಿರುವ ಎಲ್ಲ ಗ್ರಂಥಗಳ ಕೇಂದ್ರ ಬಿಂದು ಇವತ್ತಿನ ಜೀವನವನ್ನ ಈ ದೃಷ್ಟಿಯಲ್ಲಿ ಸುಧಾರಿಸಿಕೊಳ್ಳುವುದು ಹೇಗೆ. ಕಾಂಟೆಂಪರರಿ ರೆಲೆವೆನ್ಸ್ ಬಿಟ್ಟು ನಾನೇನು ಬರೆದಿಲ್ಲ. ಈ ಪುಸ್ತಕಗಳಲ್ಲಿ ಏಕಾರ್ಥ. ಅದರಲ್ಲಿ ಇವತ್ತು ಶಿಶುಪಾಲನ ಕಡೆಗೆ ಸ್ವಲ್ಪ ಲಕ್ಷ್ಯ ಕೊಡೋಣ. ಇವತ್ತು ಇದು ಎಷ್ಟು ಮೋಹಕವಾದ ದುರ್ವಾದ ಅಂದ್ರೆ ಕೃಷ್ಣನನ್ನ ನೋಡಿದ ಇನ್ನೊಂದು ವಕ್ರದೃಷ್ಟಿ ನಿಮಗಿಲ್ಲಿ ಬಿಂಬಿತವಾಗುತ್ತೆ. ಅವನು ಭೀಷ್ಮನನ್ನು ಬೈತಾನೆ ಶಿಶುಪಾಲ, ಜರಾಸಂಧ ಇವನನ್ನ ಸಹದೇವನನ್ನು ಬೈತಾನೆ. ಸಹದೇವ, ನೀನು ಪಾಂಡವರಲ್ಲಿ ತುಂಬಾ ಕಿರಿಯ ವಯಸ್ಸಿನಲ್ಲಿ, ಕೃಷ್ಣನಿಗೆ ಅಗ್ರ ಪೂಜೆ ಮಾಡು ಅಂತ ನಿನಗೆ ಸೂಚನೆ ಕೊಟ್ಟವರು ಯಾರು? ನಿಮಗವನು ಉಪಕಾರ ಮಾಡಿರ್ಬೋದು, ಅವನಿಗೆ ನೀವು ಉಪಕಾರ ಮಾಡಿರ್ಬೋದು. ಮ್ಯೂಚುವಲ್ ಅಡ್ಮಿರೇಷನ್ ಸೊಸೈಟಿ. ನಿಮ್ಮನೆ ಹಿತ್ಲಲ್ಲಿ ಬೇಕಾದ್ರೆ ಅವ್ರಿಗೆ ಹಾರ ಹಾಕಿ, ನಿಮ್ಮನೆ ಹಿತ್ಲಲ್ಲಿ ಬರೀ ಪಾದ ಅಲ್ಲ, ಮೈ ಮೇಲೆಲ್ಲ ಪೂರ್ತಿ ತೊಳೆದು ಬೇಕಾದ್ರೆ ನೀವು ತೀರ್ಥ ಸ್ವೀಕಾರ ಮಾಡಿ. ನಾವು ಕೂತಿದ್ದೇವೆ ಈ ಸಭೆಯಲ್ಲಿ, ನಮ್ಮೆದುರಿಗೆ ಅವನನ್ನು ಅಪಮಾನ ಮಾಡುವುದಕ್ಕೆ, ಅವನನ್ನು ಕರ್ಕೊಂಡ್ಬಂದು ನಮಗೆ ಅಪಮಾನ ಮಾಡುವುದಕ್ಕೆ ನಿನಗೆ ಎಷ್ಟು ಧೈರ್ಯ ಬೇಕು? ಎಲ್ಲೋ ಧರ್ಮರಾಜ, ನೋಡಿದ್ರೆ ಧರ್ಮ ಅಂತ ಹೆಸರಿದ್ರೆ ಜನ ಕರೀತಾರೆ ಹೊರತು ನೀನು ಅಧರ್ಮಧ್ವಜ. ಆಚರಣೆಯಲ್ಲಿ ಎಳ್ಳಷ್ಟು ನಿನಗೆ ಧರ್ಮಶ್ರದ್ಧೆ ಇಲ್ಲ. ನಿನ್ನ ಭಯಕ್ಕೆ ಹೆದರಿ ನಾವು ಕಪ ಕಾಣಿಕೆ ಕೊಟ್ವೆ. ಭೀಮ ಬಂದ, ಅರ್ಜುನ ಬಂತ ಅಂತ ಹೆದರಿದಿವೆ. ಏನೋ ರಾಜಸೂಯ ಅಂತ ಮಾಡ್ತಾರೆ, ಒಳ್ಳೆಯಾಗ ವೇದೋಕ್ತವಾದದ್ದು. ನಾವು ಕಪ ಕಾಣಿಕೆ ಕೊಟ್ರೆ ಅದನ್ನು ದುರುಪಯೋಗ ಮಾಡಿಕೊಂಡು ಇಷ್ಟು ಜನರ ಎದುರಿಗೆ ನಮಗೆ ಅಪಮಾನ ಮಾಡ್ತಾ ಇದೆಯಲ್ಲ. ಕುಲದಲ್ಲಿ ಶೀಲದಲ್ಲಿ ಯಾವುದ್ರಲ್ಲಿ ಕೃಷ್ಣ ಹಿರಿಯ? ವಯಸ್ಸಲ್ಲಿ ಯಾರಿಗಾರು ಪೂಜೆ ಮಾಡೋದಾದ್ರೆ ಭೂರಿಶ್ರಮ ಮಾಡಬಹುದಾಗಿತ್ತು, ವಾಲ್ಮೀಕನಿಗೆ ಮಾಡಬಹುದಾಗಿತ್ತು. ಬೇಡ, ಭೀಷ್ಮನಿಗೆ ಮಾಡಿದ್ರು ಬೇಡ ಅಂತ ಹೇಳ್ತಿರ್ಲಿಲ್ಲ. ನಿಮ್ಮ ವಂಶದಲ್ಲೇ ಧೃತರಾಷ್ಟ್ರ ಇಲ್ವೇ ದೊಡ್ಡವನು, ಅವನಿಗೆ ಅಗ್ರ ಪೂಜೆ ಮಾಡಬಾರದು ಅಂತಾನೆ. ತಲೆಯಲ್ಲಿ ಬುದ್ಧಿ ಇದೆ ನೋಡಿ ಅವನು. ಧೃತರಾಷ್ಟ್ರನಿಗೆ ಅಗ್ರ ಪೂಜೆಗೆ ಅರ್ಥವೇನು? ಎಲ್ಲರಿಗೂ ಪೂಜೆ ಮಾಡಿದ್ರೆ ಅಗ್ರ ಪೂಜೆ ಆಗೋದಿಲ್ಲ. ಒಂದು ಎಲೆಕ್ಷನ್ನಲ್ಲಿ ನಿಮ್ಮ ವಾರ್ಡಿಂದ 5 ಜನ ನಿಂತಿರ್ತಾರೆ ಎಲೆಕ್ಷನ್ಗೆ, ಒಬ್ಬರಿಗೆ ವೋಟ್ ಹಾಕ್ಬೇಕು ನೀವು. ನಮ್ಮೂರಲ್ಲಿ ಎಲೆಕ್ಷನ್ ಆಯಿತು ಹಿಂದೆ, ನಾ ಸಣ್ಣ ಹುಡುಗ ಆವಾಗ. ಆಗಿನ ಕಾಲದಲ್ಲಿ ಮೊದಲು ಈ ಎಲೆಕ್ಷನ್ ಸಿಂಬಲ್ ಅಂತ ಬಂತು. ಒಬ್ರು ಏಣಿ ಹಾಕಿದ್ರು, ಒಬ್ರು ಕಾಗೆ ಹಾಕಿದ್ರು, ಒಬ್ರು ಇನ್ನೇನೇನೋ ಬೇರೆ ಬೇರೆ ಗುರುತುಗಳು ಇಟ್ಕೊಂಡಿದ್ರು. ನಮ್ಮ ಮನೆ ಪಕ್ಕದವರು ಅಕ್ಕದವ್ರು ಯಾರೋ ಒಬ್ರು ಹೋಗಿ ವೋಟ್ ಹಾಕಿ ಬಂದ್ರು. ಯಾರಿಗೆ ಹಾಕಿದ್ರಿ ಅಂತ ಕೇಳಿದೆ. ಒಬ್ಬರಿಗೆ ವೋಟ್ ಹಾಕಬೇಕಾಗಿತ್ತು. ಅವ್ರು ಹೇಳಿದ್ರು, ಎಲ್ಲರಿಗೂ ಒಂದೊಂದು ಹಾಕ್ಬಿಟ್ಟೆ ವೋಟ್ನ. ಅಯ್ಯೋ ಯಾಕಮ್ಮ ಹೀಗೆ ಮಾಡಿದ್ರಿ? ಅವ್ರು ಹೇಳಿದ್ರು, ಮನೆಯಲ್ಲಿ ಶ್ರಾದ್ದ ಮಾಡಿದ್ರೆ ಪಿಂಡ ತಿನ್ನೋದಕ್ಕೆ ಕಾಗೆ ಬೇಡವೇನು? ಅದಕ್ಕೆ ಕಾಗೆ ಒಂದೈಟ್ ಹಾಕಿದೆ. ಹೆಂಚಿನ ಮೇಲೆ ಹತ್ತೋದಕ್ಕೆ ಏಣಿ ಬೇಡವೇನು? ಅದರಿಂದ ಏಣಿಗೆ ಅದಕ್ಕೊಂದು ವೋಟ್ ಹಾಕಿದೆ. ಲೈಟ್ ಕಂಬಕ್ಕೊಂದು ಹಾಕಿದೆ, ಯಾಕೆಂದ್ರೆ ಮನೆಯಲ್ಲಿ ವಿದ್ಯುತ್ ಶಕ್ತಿ ಬೇಕಲ್ಲ, ಲೈಟ್ ಕಂಬಕ್ಕೆ ಹಾಕಿದೆ. ಆಮೇಲೆ ನಾ ಕೇಳಿದೆ, ನಿಮ್ ಬೆನ್ನಿಗೂ ಒಂದು ಹಾಕೊಂಡ್ರ ಅಂತ. ಅಗ್ರ ಪೂಜೆ ಅಂದ್ರೆ ಒಬ್ಬನಿಗೆ ಮಾಡುವ ಪೂಜೆ, ಸಿಕ್ಕವರಿಗೆಲ್ಲ ಮಾಡೋದಲ್ಲ ಅದು. ಶಿಶುಪಾಲ ಹೇಳ್ತಾನೆ, ಎಲ್ಲರನ್ನು ಬಿಟ್ಟು ಇವನೇನು ಸ್ನಾತಕ ವೃತ್ತಿಯೇ? ವೇದ ಓದಿದ್ದಾನೆಯೇ ಇವನು? ಶಾಸ್ತ್ರ ಓದಿದ್ದಾನೆಯೇ ಎಂಬುದ ಹೀಗೆಲ್ಲ ಬಾಯಿಗೆ ಬಂದಾಗ ಬೀಳ್ತಾನೆ. ವರ್ಣಾಶ್ರಮ ಕುಲಾಪೇತಃ ಸರ್ವಧರ್ಮ ಬಹಿಷ್ಕೃತ. ಯಯಾತಿ ಶಾಪದಿಂದ ಇವರು ಗೊಲ್ಲರಾಗಿ ಯಾದವರು ಎಲ್ಲೆಲ್ಲೋ ಅಲೆಮಾರಿಯಾಗಿ ಬೆಳೆದು, ಅದರಲ್ಲಿ ಕೃಷ್ಣ ಸೋದರ ಮಾವನಿಗೆ ಬೇಡವಾದವನು, ತಾಯಿ ತಂದೆಯರನ್ನ ಜೈಲಲ್ಲಿ ಹಾಕಿದವನು, ಒಂದೇ ರಾತ್ರಿ ಹೋಗಿ ಗೋಕುಲದಲ್ಲಿ ಬೆಳೆದ, ಮಾನ ಮರ್ಯಾದೆ ಇಲ್ಲದೆ ಇದ್ದ ಗೋಪಿ ಸ್ತ್ರೀಯರ ಜೊತೆಯಲ್ಲಿ ಬೆಳೆದ, ಒಬ್ಬರ ಹಾಲು ಕುಡ್ದ, ಎಲ್ಲರ ಹಾಲು ಕುಡ್ದ. ಇವನಿಗೇನ ತಂಗಳನ್ನ ತಿಂದವನಿಗೆ ಪರಿಶೇಷಣ ಗೊತ್ತೇ, ಅಭಿಗಾರ ಗೊತ್ತೇ, ಅವನಿಗೆ ದೇವ್ರ ಪೂಜೆ ಗೊತ್ತೇ. ಬ್ರಹ್ಮರ್ಷಿ ಸೇವಿತಾನ್ ದೇಶಾನ್ ಹಿತ್ವೈತೆ ಅಬ್ರಹ್ಮವರ್ಚಸಂ. ಬ್ರಹ್ಮರ್ಷಿಗಳು ವಾಸ ಮಾಡ್ತಿದ್ದದ್ದು ಕುರುಕ್ಷೇತ್ರ, ಬ್ರಹ್ಮಾವರ್ತ, ಅಥವಾ ಗಂಗಾ ಯಮುನಾ ಪ್ರದೇಶ ಆರ್ಯಾವರ್ತ. ಅದನ್ನು ಬಿಟ್ಟು ಗುಜರಾತ್ಗೆ ಹೋಗಿದ್ದಾರೆ, ಅನರ್ಥ ದೇಶಕ್ಕೆ. ಅದೇನು ಮಹರ್ಷಿಗಳು ಕೊಂಡಾಡಿದ ದೇಶವೇ? ಅಂದ್ರೆ ಕೃಷ್ಣ ಇರೋ ಊರು ದ್ವಾರಕೆಯನ್ನು ಬೈತಾನೆ, ಕೃಷ್ಣನ ತಂದೆ ತಾಯಿಯನ್ನು ಬೈತಾನೆ, ಅವರ ಕುಲವನ್ನು ಬೈತಾನೆ. ಸಮುದ್ರಂ ದುರ್ಗಮಾಶ್ರಿತ್ಯ ಬಾಧಂತೆ ದಸ್ಯವ ಪ್ರಜಾ. ಅಲ್ಲಿ ಸುತ್ತಮುತ್ತ ಜನರನ್ನು ಪೀಡಿಸಿ ಬದುಕ್ತಾರೆ. ಇವರೇನು ಯುದ್ಧದಿಂದ ಬದುಕೋರಲ್ಲ, ವ್ಯವಸಾಯ ಮಾಡುವವರಲ್ಲ, ವ್ಯಾಪಾರ ಮಾಡುವವರಲ್ಲ. ಇವನು ಯಾಕೆ ಪೂಜೆ ಮಾಡಿದೆ ಅಂತ ಒಂದೊಂದೇ ಹೇಳಿ ಕೃಷ್ಣನ ಲೀಲೆಗಳೆಲ್ಲವನ್ನ ಬೈದು ಇವನಿಗೆ ಯಾವುದೂ ಯೋಗ್ಯತೆ ಇಲ್ಲ ಅಂತ ಹೇಳ್ತಾ ಇನ್ನೇನು ಬಾಯಲ್ಲಿ ನೊರೆ ಬರಬೇಕು. ವೇದವ್ಯಾಸರಿಗೆ ತುಂಬ ದುಃಖವಾಯಿತು. ಏವಮಾದೀನ್ಯ ಭದ್ರಾಣಿ ಬಭಾಷೆ ನಷ್ಟ ಮಂಗಲ. ಒಂದೇ ಶಬ್ದ ಹಾಕಿಬಿಟ್ರು. ಇವನ್ ಬಾಯಲ್ಲಿ ಯಾಕಿಂತಹ ಮಾತು ಬಂತು? ನಷ್ಟ ಮಂಗಳ. ಮತ್ತೆ ಮುಂದುವರಿಸ್ತಾ ಇದ್ದೇನೆ. ಒಂದು ಪಾಠ ಕಲ್ತ್ಕೊಂಡೆ. ರಾತ್ರಿ ಹೊತ್ತು ಭಾಗವತ ಹೇಳಬಾರದು.
ಜರಾಸಂಧ, ಕಂಸ, ಶಿಶುಪಾಲ ಹೆಸರು ಬಂದಾಗಲೆಲ್ಲ ಕರೆಂಟ್ ಹೋಗುತ್ತೆ. ಹಗಲಲ್ಲಿಯೇ ಹೇಳಬೇಕು. ಅದು ಶಾಸ್ತ್ರ ಹೇಳುತ್ತೆ. ರಾತ್ರವು ಚೌರ ಪ್ರಸಂಗೇನ. ಭಾಗವತದ ಕಥೆ ರಾತ್ರಿನೇ ಹೇಳಬೇಕು. ಕೇಳಿದಿರೋ ಇಲ್ಲೋ? ಪ್ರಾತಃ ದ್ಯೂತ ಪ್ರಸಂಗೇನ. ಬೆಳಗ್ಗೆ ಜೂಜಿನ ಕಥೆ ಮಹಾಭಾರತ ಹೇಳಬೇಕಂತೆ. ಕರೆಂಟ್ ಹೋದ್ರೂ ಪರವಾಗಿಲ್ಲ. ಯಾಕೆ ಸಾಯೋರ ಸಂಖ್ಯೆ ಬಹಳ ಇದೆ ಅದರಲ್ಲಿ. ಮಧ್ಯಾಹ್ನೇ ಸ್ತ್ರೀ ಪ್ರಸಂಗತಃ. ಮಧ್ಯಾಹ್ನ ಸ್ತ್ರೀ ಅಂದ್ರೆ ಸೀತಾದೇವಿ ಕಥೆ ಹೇಳಬೇಕು. ಅದಕ್ಕೂ ಕರೆಂಟ್ ಹೋದ್ರೂ ಪರವಾಗಿಲ್ಲ. ಪಂಚಾಮೃತ ಕೋಸಂಬರಿ ತಿನ್ನೋ ಕಥೆ ತಾನೇ ಅದು. ಬೆಣ್ಣೆ ತಿಂದವನ ಕಥೆ, ಕಳ್ಳನ ಕಥೆ ಸಾಯಂಕಾಲ ಹೇಳಿದ್ರೆ ಕರೆಂಟ್ ಹೋಗುತ್ತೆ. ಯಾಕೆ ಕಂಸ ಶಿಶುಪಾಲ ಬರ್ತಾರೆ. ನಮಗೆ ಬೇರೆ ದಾರಿ ಇಲ್ಲ. ನಷ್ಟಮಂಗಳ ಅಂತ ಹೇಳೋ ಸರಿಯಾಗಿ ಹೋಯ್ತು ನೋಡಿ ಕರೆಂಟ್. ಅದು ಯಾವ ಭಾಗ್ಯವೂ ಇಲ್ಲದವನು, ಸಮಸ್ತ ಮಂಗಲ ಶೂನ್ಯನಾದವನು. ಮನುಷ್ಯನಿಗೆ ಮಂಗಲ ಅಂದ್ರೇನು? ಯಾರೂ ತಪ್ಪು ತಿಳ್ಕೋಬೇಡಿ ದಯವಿಟ್ಟು. ಪರಮಾತ್ಮನಲ್ಲಿ ಅಚಲವಾದ ಶ್ರದ್ಧೆ, ವಿಶ್ವಾಸ ಅನ್ನೋದಕ್ಕಿಂತ ದೊಡ್ಡ ಮಾಂಗಲ್ಯ ಜೀವನದಲ್ಲಿಲ್ಲ. ಮಹಾತ್ಮ ಗಾಂಧಿಯವರು ಹೇಳ್ತಿದ್ರಂತೆ ಈ ಮಾತನ್ನ. ದೇವರಿದ್ದಾನೆಯೋ ಇಲ್ವೋ ಅಂತ ಯಾರೋ ಪ್ರಶ್ನೆ ಕೇಳಿದ್ದಕ್ಕೆ ಅವ್ರು ಹೇಳಿದ್ರಂತೆ, ದೇವರಿದ್ದಾನೆಯೋ ಇಲ್ವೋ ನೀನು ಪರೀಕ್ಷೆ ಮಾಡೋದು ಬೇಡ, ಅದರಲ್ಲಿ ದೇವರಲ್ಲಿ ನಂಬಿಕೆ ಇಡುವುದು ಅನ್ನುವುದು ಹೇಗಿದೆ ಅಂದ್ರೆ, ನಿನ್ನ ಮನೆಯ ಮುಂದಿನ ಬಾಗಿಲಿಗೆ ಬೋಲ್ಟ್ ಹಾಕೊಂಡು ಮಲಗದಾಗಿದೆ ಅಂತ ಅವ್ರ ಉತ್ತರ. ಅದು ಬೋಲ್ಟ್ ಇದ್ದ ಹಾಗೆ. ಕಳ್ಳರು ಬರ್ತಾರಿಯಾ ಬರೋದಿಲ್ವೇ? ಅದು ನಿನಗ್ಯಾಕೆ? ಮನೆ ಬಾಗಿಲು ಬೋಲ್ಟ್ ಹಾಕು. ಬೋಲ್ಟ್ ಹಾಕಿದ ಮೇಲೆ ನೆಮ್ಮದಿ ನಿದ್ದೆ ಬರೋ ಹಾಗೆ ದೇವರಿದ್ದಾನೆ ಎನ್ನುವ ಶ್ರದ್ಧೆ, ಇಟ್ ಬೋಲ್ಟ್ಸ್ ಆಲ್ ಯುವರ್ ಡೌಟ್ಸ್ ಅಂಡ್ ಡಿಫಿಕಲ್ಟೀಸ್. ಅದ್ರಲ್ಲಿ ಬದುಕು ಅಂತ ಅವ್ರು ಹೇಳಿದ್ರಂತೆ. ಬೇಂದ್ರೆಯವರು ಇಂಥ ಮಾತುಗಳನ್ನ ಹೇಳ್ತಿದ್ರು. ದೇವರಲ್ಲಿ ಅವನಿಗೆ ವಿಶ್ವಾಸವಿಲ್ಲ ಶಿಶುಪಾಲನಿಗೆ. ಪುರುಷ ಪ್ರಯತ್ನದಲ್ಲಿ ವಿಶ್ವಾಸ ಇರಲಿ, ಅದರ ಅತಿ ವಿಶ್ವಾಸ ಕೂಡುದು. ಇಂಥ ಎಷ್ಟೋ ಜನ ಇವತ್ತಿಗೂ ಇದ್ದ. ಯಾವುದ್ರಲ್ಲಿ ನಂಬಿಕೆ ಇಲ್ಲ ನಮಗೆ. ಯಾವುದ್ರಲ್ಲಿ ನಂಬಿಕೆ ಇಲ್ಲದೆ ಏನಾಗುತ್ತೆ ಜೀವನದಲ್ಲಿ? ವಿರಸ ಬರುತ್ತೆ. ಇಂಗ್ಲಿಷಲ್ಲಿ ಹೇಳ್ತೇನೆ, ನಿಮ್ಮ ವ್ಯಕ್ತಿತ್ವ, ಯುವರ್ ಪರ್ಸನಾಲಿಟಿ ವಿಲ್ ಬಿ ಡಿವೈಡೆಡ್, ಇಟ್ ವಿಲ್ ನಾಟ್ ಬಿ ಇಂಟಿಗ್ರೇಟೆಡ್. ಮನಸ್ಸು, ವಾಕು, ಕರ್ಣ, ನಾವು ಮಾಡುವ ಬೇರೆ ಬೇರೆ ವ್ಯಾಪಾರಗಳು ಎಲ್ಲದರಲ್ಲಿ ಒಂದು ಸೂತ್ರ ಬೇಕಾಗಿದ್ರೆ ಆ ಸೂತ್ರವನ್ನು ಕೊಡುವ ಏಕಮೇವ ಆಧಾರ ಭಗವಂತ. ಅವನಲ್ಲಿ ವಿಶ್ವಾಸವಿಲ್ಲ. ಎದುರಿಗೆ ಬಂದು ನಿಂತರೆ ಅದರಲ್ಲಿ ಕುಚೋದ್ಯ, ಕುಹಕ, 28 ತಪ್ಪು ಹುಡುಕೋವನು. ನಷ್ಟ ಮಂಗಳ. ಹುಟ್ಟಿದಾಗಲಿಂದ ಸಾಯೋ ತನಕ ಒಂದು ಒಳ್ಳೆ ಕೆಲಸ ಮಾಡದೇ ಇದ್ದವನು. ಇದಾದ್ಮೇಲೆ ಇನ್ನೇನು ಹೇಳೋಕ್ಕಾಗಲಿಲ್ಲ. ನೋವಾಚ ಕಿಂಚಿತ್ ಭಗವಾನ್ ಯಥಾ ಸಿಂಹ ಶಿವಾರುತಂ. ಕೃಷ್ಣ ಅದಕ್ಕೆ ಉತ್ತರ ಕೊಡೋದಕ್ಕೆ ಹೋಗಲಿಲ್ಲ. ನೋಡಿ, ದೊಡ್ಡ ಅವನ ತಾಳ್ಮೆ ಎಷ್ಟಿರಬೇಕು. ನನ್ನ ಬೈತಿಯೇನೋ, ನಮ್ಮ ತಾಯಿನ ಬೈತಿಯೇನೋ, ನನ್ನ ಕುಲವನ್ನು ಬೈತಿಯೇನೋ ಅಂತ ಅವನ ಜೊತೆ ಬೊಗಳ್ಕೋತಾ ನಿಲ್ಲಿಲ್ಲ ಕೃಷ್ಣ. ಇಷ್ಟು ಇವನು ಹೇಳಿದ್ರು. ಅಮಂಗಳವಾದ ಮಾತನ್ನ ಒದರಾಡ್ತಾ ಇದ್ರು ಬಾಯಲ್ಲಿ. ನೋವಾಚ ಕಿಂಚಿತ್ ಭಗವಾನ್ ಯಥಾ ಸಿಂಹ. ನಾಯಿ ಬೊಗಳಿದ್ರು, ಸಿಂಹ ಗಂಭೀರವಾಗಿ ಹೋಗುವಂತ ಸುಮ್ಮನೆ ಕೂತಿದ್ದ. ಯಾವ ಪೀಠದಲ್ಲಿ ಕೂರಿಸಿದ್ರು ಪಾದಪೂಜೆಗೆ. ಭಗವನ್ನಿಂದನಂ ಶ್ರುತ್ವಾ ದುಸ್ಸಹಂ ತತ್ಸಭಾಸದ. ಸಭೆಯಲ್ಲಿದ್ದವರಿಗೆ ತುಂಬಾ ಮನಸ್ಸಿಗೆ ಬೇಜಾರಾಯಿತು. ಕರ್ಣೋ ಪಿಧಾಯ ನಿರ್ಜಗ್ಮುಹು ಶಪಂತಹ ಛೇದಿಜಂ. ಕಿವಿಯನ್ನು ಮುಚ್ಚಿಕೊಂಡು ಕೆಲವರು ಕೃಷ್ಣ ಕೃಷ್ಣ ನಾರಾಯಣ ಅಂತ ಎದ್ದು ಹೋಗಿಬಿಟ್ರು. ಕೆಲವರು ವಿಧಿ ಇಲ್ಲದೆ ಕೂತ್ಕೊಂಡ್ರು. ಎದ್ದು ಹೋದವರು ಎದ್ದು ಹೋಗೋದು ತಪ್ಪು. ಆಗ್ತಾನೆ ಪಟ್ಟಾಭಿಷೇಕ ಆಗಿದೆ ಧರ್ಮರಾಜನಿಗೆ. ದೊರೆ ಏಳುವ ತನಕ ಸಭೆಯಲ್ಲಿ ಏಳಬಾರದು, ಮರ್ಯಾದೆ. ಮೈಸೂರು ಅರಮನೆ ಹಳೆ ರೀತಿಗಳನ್ನು ನೋಡಿದ್ದವರು ಗೊತ್ತು. ಮಹಾರಾಜರ ಸಭೆಯಲ್ಲಿ ಎದ್ದು ನಿಲ್ಲುವ ತನಕ ಯಾರೂ ಎದ್ದು ಹೋಗಬಾರದು. ಅವ್ರು ಹೋದ್ಮೇಲೆ ಬಾಕಿಯವ್ರು ಹೋಗಬೇಕು. ಧರ್ಮರಾಜನಿಗೆ ಅಪಮಾನವಾದರೂ ಪರವಾಗಿಲ್ಲ, ಕೃಷ್ಣನಿಂದನೇ ಕೇಳೋದಿಲ್ಲ ಅಂತ ಹೇಳಿ ಕೆಲವರು ಎದ್ದು ಹೋದರು. ಆಮೇಲೆ ತಥೋ ನಾಪೈತಿ ಯಸ್ಸೋಪಿ ಯಾತ್ಯಧ ಸುಕೃತ ಅಚ್ಯುತಃ. ಅವನೂ ಹೋಗಲಿಲ್ಲ, ಅಲ್ಲೇ ನಿಂತ ಅವನು. ಭೀಷ್ಮನಿಗೆ ಗರ ಬಡಿದಾಗಾಯಿತು. ಇದೇನು ಮಾಡಬೇಕು ಅಂತ ಅವನು ಎಷ್ಟೋ ಸಮಾಧಾನ ಮಾಡೋಕೆ ಹೇಳಿದ. ಅವನೆದ್ನಿಂತ ದಶಾವತಾರ ಎಲ್ಲ ಹೇಳಿದ. ಅವನಿಗೂ 1-4 ಮಾತನಾಡಿದ. ಗುರು ಇಲ್ಲ, ಹಿರಿಯರಿಲ್ಲ, ದೇವರಿಲ್ಲ ಅಂದ್ಮೇಲೆ ಗುರುಗಳಿಲ್ಲ, ಗುರುಗಳಿಲ್ಲ ಅಂದ್ಮೇಲೆ ಪಿತೃಗಳಿಲ್ಲ, ಪಿತೃಗಳಿಲ್ಲ ಅಂದ್ಮೇಲೆ ನೀತಿ ನಿಯಮ ಎಲ್ಲಿ ಬರ್ತದೆ? ಹೌ ಕ್ಯಾನ್ ಪೀಪಲ್ ಟಾಕ್ ಆಫ್ ಎಥಿಕ್ಸ್ ವೆನ್ ದೇ ಹ್ಯಾವ್ ನೋ ಫೇತ್ ಇನ್ ಗಾಡ್? ಮೆಟಫಿಸಿಕ್ಸ್ ಇಲ್ದೆ ಎಥಿಕ್ಸ್ ಅಂತ ಮಾತನಾಡೋದಿದು. ನೀತಿ ನಿಯಮಗಳ ಆಧಾರ ಸ್ವರೂಪನನ್ನೇ ತೆಗಳಿದ ಮೇಲೆ ಜಗತ್ತಲ್ಲಿ ನೀತಿ ನಿಯಮ ಎಲ್ಲಿ? ಆಮೇಲೆ ಸಹದೇವನಿಗಷ್ಟು ಬೈದ ಅವನು. ನೀನ್ಯಾವನ ಪೂಜೆ ಮಾಡೋದಕ್ಕೆ ಅವನು ಹೇಳ್ದ ಅಂತ ಧರ್ಮರಾಜನು ಬೈದ. ಸಿಕ್ಕವರಿಗೆಲ್ಲ ಬಯೋಕ್ ಶುರು ಮಾಡಿದ. ಅದು ಅವನ ಅಸಹಾಯಕತೆ. ಕೈಲಾಗದವ ಮೈ ಪರಿಚಿಕೊಂಡ. ಇನ್ನು ತಡೆಯೋಕ್ಕಾಗದೆ ಕೃಷ್ಣ ಚಕ್ರವನ್ನು ಅಭಿಮಂತ್ರಿಸಿ ಅವನ ತಲೆಯನ್ನು ತೆಗೆದ.
ಶಿಶುಪಾಲನ ಜೀವ ಹೋಗಿ ಅವನಲ್ಲೇ ಸೇರಿಕೊಂಡಿತು. 3 ಜನ್ಮಗಳ ವಿಯೋಗದಿಂದ ಭಗವಂತ ಕಷ್ಟಪಟ್ಟಿದ್ದ. ಅವರನ್ನು ಸ್ವಸ್ಥಾನಕ್ಕೆ, ಜಯ ವಿಜಯರ ಸ್ಥಾನಕ್ಕೆ ಕರೆಸಿಕೊಂಡ ಕಥೆ. ಇದರಲ್ಲಿ ತುಂಬಾ ಪಾಠವಿದೆ. ನಾಸ್ತಿಕರಿಗೆ